ಯತೋ ಜನ್ಮಾದ್ಯಸ್ಯ ಶ್ರುತಿಸುನಯಮಾನೈಕವಿಷಯಾತ್ ಸ್ವತಂತ್ರಸ್ತಂತ್ರಜ್ಞೋ ಗುರುರಪಿ ಗುರುರ್ಯಶ್ಚ ಜಗತಾಂ ವಿಮೂಢಾ ಯತ್ತತ್ವಂ ಪ್ರಕಟಮಿಹ ವೇತ್ತುಂ ಸುಮನಸೋ ಮುಕುಂದಂ ಧ್ಯಾಯಾಮ ಪಹತ ಕುಹಕಂ ತಂ ಸ್ವಮಹಸಾ ಸರ್ವವಿಘ್ನಃ ಪ್ರಶಮನಂ ಸರ್ವಸಿದ್ಧಿಕರಂ ಪರಂ ಸರ್ವಜೀವಪ್ರಣೇತಾರಂ ವಂದೇ ವಿಜಯತಂ ಹರಿಂ ಕರೋತು ಮಮ ಕಲ್ಯಾಣಂ ಹರಿರ್ಹಯಮುಖಾಭಿದಃ ಗುರುಶ್ಚ ಮಧ್ವನಾಮಾ ಮೇ ವರದೋಸ್ತು ನಿರಂತರಂ ವಾಣಿತೆ ಕರವಣ್ಯಂಬ ಚರಣೋರ್ತಿ ಸರ್ವದಾ ಮದ್ವಾಕ್ಯಸರಣೀರ್ಭೂಯಾತ್ ಶ್ರೀಮದಾಚಾರ್ಯಭಾಮಗ ಸಮಾಶ್ರಯೇ ಗುರುಂ ಭಕ್ತ್ಯಾ ಮಹಾವಿಶ್ವಾಸಪೂರ್ವಕಂ ನಿಕ್ಷಿಪೇ ಸರ್ವಭಾರಾಂಶ್ಚ ಗುರು ಶ್ರೀಪಾದಪಂಕಜೇ. ಅಪರೋಕ್ಷ ಜ್ಞಾನಿಗಳಾದ ಜಗನ್ನಾಥದಾಸರು ಕರುಣಾಸಂಧಿಯಲ್ಲಿ ಭಗವಂತನ ಅತ್ಯದ್ಭುತವಾದ ಮಹಿಮೆಯನ್ನು ನಮಗೆ ತಿಳಿಸ್ತಾ ಇದ್ದಾರೆ. 6ನೇ ಪದ್ಯದಲ್ಲಿ ಭಗವಂತನ ಮಹಿಮೆಯನ್ನು ಅಂದರೆ ನಮ್ಮೆಲ್ಲರ ಮೇಲೆ ಮಾಡುವಂತಹ ಅಪೂರ್ವವಾಗಿರುವಂತಹ ಕರುಣೆಯನ್ನು ಹೇಳ್ತಾರೆ. ಮನದೊಳಗೆ ತಾನಿಪ್ಪ ಮನವೆಂದೆನಿಸಿಕೊಂಬನು, ಮನದ ವೃತ್ತಿಗಳನುಸರಿಸಿ ಭೋಗಗಳ ನೀವನು ತ್ರಿವಿಧ ಚೇತನಕ್ಕೆ, ಮನವನಿತ್ತರೆ ತನ್ನ ನೀವನು ತನುವ ದಂಡಿಸಿ ದಿನದಿನದಿ ಸಾಧನವ ಮಾಳ್ಪರಿಗಿತ್ತಪನು ಸ್ವರ್ಗಾದಿ ಭೋಗಗಳ. ಭಗವಂತ ನಮ್ಮಿಂದ ಏನನ್ನೂ ಬಯಸೋದಿಲ್ಲ. ನಾವೆಲ್ಲ ಏನಂದ್ಕೊಂಡಿದ್ದೀವಿ, ದೇವರು ಅಂದರೆ ನಮ್ಮಿಂದ ಎಲ್ಲ ಪದಾರ್ಥವನ್ನು ತೆಗೆದುಕೊಂಡು ಹೋಗುವಂಥವನು ಅಂತಲೇ ನಮ್ಮ ಚಿಂತನೆ ಇರುವಂಥದ್ದು. ಹೇಳೋದು ಬಹಳ ಜನ ಹಾಗೆ ಹೇಳ್ತಾರೆ. ಆದರೆ ಜಗನ್ನಾಥದಾಸರು ಸ್ಪಷ್ಟವಾಗಿ ಶಾಸ್ತ್ರದ ಆಂತರ್ಯವನ್ನು ಬಲ್ಲಂತಹ ಜ್ಞಾನಿ ವರೆಣ್ಯರಾಗಿರುವಂತಹ ಜಗನ್ನಾಥದಾಸರು ಬಹಳ ಸುಂದರವಾಗಿ ನಮಗೆ ತಿಳಿಸ್ತಾರೆ. ಭಗವಂತ ನಮ್ಮಿಂದ ಏನನ್ನೂ ಬಯಸೋದಿಲ್ಲ. ಯಾವ ಪದಾರ್ಥನೂ ಭಗವಂತನಿಗೆ ಬೇಕಾಗಿಲ್ಲ. ಮತ್ತೇನು ಕೇಳ್ತಾನೆ ನಮ್ಮಿಂದ? ಏಕಾಗ್ರವಾದ ಭಕ್ತಿಯನ್ನು ಕೇಳ್ತಾನೆ ಭಗವಂತ. ಅದನ್ನಿಲ್ಲಿ ಹೇಳ್ತಾರೆ. ತಾನು ಭಗವಂತ ಗುಣಪೂರ್ಣನಾಗಿರುವಂಥ ಭಗವಂತ ಮನದೊಳಗೆ ಇಪ್ಪ, ಎಲ್ಲರ ಮನಸ್ಸಿನಲ್ಲಿದ್ದಾನೆ ಭಗವಂತ. ಮನಗೇವ ಮನುಷ್ಯಾಣಂ ಕಾರಣಂ ಬಂಧಮೋಕ್ಷಯೋಹೋ ಅಂತ ಹೇಳಿದ ಹಾಗೆ ಎಲ್ಲ ಇಂದ್ರಿಯಗಳು ಮನಸ್ಸಿನ ಅಧೀನವಾಗಿರುವಂಥದ್ದು. ಅದಕ್ಕೆ ಸ್ವತಃ ಪ್ರವರ್ತನ ಶಕ್ತಿ ಇಲ್ಲ. ಅದಕ್ಕೆ ಭಗವಂತ ತಾನೇ ಒಂದು ರೂಪದಿಂದ ಇರ್ತಾನೆ. ಮನವನೆಂದೆನಿಸಿಕೊಂಬನು, ಆ ಮನಸ್ಸನ್ನು ಒಳಗಡೆ ಕೂತು ನಡೆಸುವಂಥವನು. ಇಂತಹ ಭಗವಂತ ಮನದ ಅನ್ನೋದಕ್ಕೆ ಅನಾದಿ ಜನ್ಮಾಂತರಗಳಿಂದ ಬಂದಿರುವಂತಹ ಅನೇಕ ವಿಧವಾದ ಭೋಗ, ಇಚ್ಛೆ ಇವೆಲ್ಲವನ್ನ ಮನಸ್ಸಿನಲ್ಲಿ ಹುಟ್ಟಿಸ್ತಾನಂತೆ ಭಗವಂತ. ಯಾಕೆ? ಪ್ರಥಮದಲ್ಲಿ ತಾನು ಇಚ್ಛಾ ಮಾಡಿ ನಂತರ ಕ್ರಿಯಾದ್ವಾರ ಅಧಿಕಾರಿಗಳ ಮನಕ್ಕೆ ಇಚ್ಛಾ ಹುಟ್ಟಿಸ್ತಾನೆ. ಮನಸ್ಸಿನಲ್ಲಿ ಆಸೆ ಬಂದರೆ ಮಾತ್ರ ನಾವು ಆ ಕೆಲಸ ಮಾಡ್ತೀವಿ, ಇಲ್ಲಾಂದ್ರೆ ನಾವು ಕೆಲಸ ಮಾಡೋದಿಲ್ಲ. ಅದು ಭಗವಂತನಿಗೆ ಗೊತ್ತು. ಹಾಗಾಗಿ ಆ ಮನಸ್ಸಿನಲ್ಲಿ ಆಸೆಯನ್ನು ಹುಟ್ಟಿಸಿ ಕ್ರಿಯೆಯನ್ನು ಮಾಡಬೇಕು ಅಂತ ಬುದ್ಧಿಯನ್ನು ಕೊಟ್ಟು ಕ್ರಿಯೆಯನ್ನು ಮಾಡಿಸ್ತಾನೆ. ಮನದ ವೃತ್ತಿಗಳು ಯಾವುದದು? ಮನದ ಕ್ರಿಯಾವೃತ್ತಿ ಮಾಡುವಂಥದ್ದು ಯಾವುದು ಅಂತ ಕೇಳಿದರೆ ಬುದ್ಧಿ, ಚಿತ್ತ, ಅಹಂಕಾರ ಮತ್ತು ಅಂತಃಕರಣ. ಇವು 4 ಭಿನ್ನ ಭಿನ್ನವಾಗಿರುವಂಥದ್ದು. ಆಯಾ ಇಚ್ಛಾಗಳಿಗೆ ಅನುಗುಣವಾಗಿ ಭಗವಂತ ಬೇರೆ ಬೇರೆ ರೀತಿಯಲ್ಲಿ ಅವರಿಗೆ ಆ ಕಾರ್ಯವನ್ನು ಮಾಡಿಸ್ತಾನೆ. ಅದರಲ್ಲೂ ಯಾರಿಗೆ ಯಾವ ಇಚ್ಛೆ ಇದೆನೋ ಅದರ ಮೇಲೆ ಅವರಿಗೆ ಭೋಗಗಳನ್ನು, ನಾನಾ ವಿಧವಾದ ಭೋಗಗಳನ್ನು ಇವನು ಕೊಡ್ತಾ ಇದ್ದಾನೆ ಭಗವಂತ. ಅದರಲ್ಲೂ ಅನೇಕ ವಿಧವಾದ ಸುಖ ದುಃಖಗಳನ್ನು ಅನುಭವಿಸಿ ಸೃಷ್ಟಿಯ ಕಾಲದಲ್ಲಿ ತ್ರಿವಿಧ ಜೀವರಿರ್ತಾರೆ. ಸತ್ವಗುಣ, ರಜೋಗುಣ, ತಮೋಗುಣವುಳ್ಳಂತಹ ಜೀವರು, ಮುಕ್ತಿಯೋಗ್ಯರಾದಂತಹ ಜೀವರಿದ್ದಾರೆ. ಮುಕ್ತಿಯೋಗ್ಯಾದಿ ತ್ರಿವಿಧ ಜೀವರಿಗೆ ವಿಶೇಷವಾಗಿ ಭಗವಂತ ಅನುಗ್ರಹವನ್ನು ಮಾಡ್ತಾನೆ. ಅವರ ಮನೋವೃತ್ತಿಗಳಿಗೆ ಅನುಗುಣವಾಗಿ ಭಗವಂತನಿಗೆ ಬೇಕಾಗಿರೋದೇನು? ಮನವನಿತ್ತರೆ. ಭಗವಂತನಿಗೆ ತನ್ನ ಮನಸ್ಸನ್ನು ಕೊಟ್ಟರೆ, ಅಂದರೆ ಇತರ ವಿಷಯಗಳಿಗೆ ಮನಸ್ಸನ್ನು ಕೊಡದೆ
ತನ್ನ ಮನಸ್ಸನ್ನು ಭಗವಂತನಲ್ಲೇ ಇಟ್ಟರೆ ತನ್ನ ನೀವನು ಭಗವಂತ ಏನು ಮಾಡ್ತಾನೆ, ನೀವು ಮನಸ್ಸು ಕೊಟ್ಟರೆ ತನ್ನನ್ನೇ ಕೊಟ್ಟು ಬಿಡ್ತಾನಂತೆ. ಅಂದರ್ಥ ಏನು, ತನ್ನ ರೂಪವನ್ನು ದರ್ಶನ ಮಾಡಿಸ್ತಾನೆ, ಸಂದರ್ಶನ ಮಾಡಿಸ್ತಾನೆ. ಶಾಸ್ತ್ರದ ಭಾಷೆಯಲ್ಲಿ ಹೇಳೋದಾದರೆ ಅಪರೋಕ್ಷ ಜ್ಞಾನವನ್ನು ಕೊಡ್ತಾನೆ. ಯಾರಿಗೆ ಕೊಡ್ತಾನೆ ಮುಂದೆ ಹೇಳ್ತಾರೆ, ದಿನದಿ ಯಾವತ್ತೋ ಒಂದು ದಿವಸ ಮಾಡೋದಲ್ಲ, ಹಬ್ಬ ಹುಣ್ಣಿಮೆಗೆ ಮಾಡೋದಲ್ಲ. ಭಗವಂತನ ಪೂಜೆಯನ್ನ ಭಕ್ತಿಯನ್ನ ನಿತ್ಯದಲ್ಲಿ ಮಾಡಬೇಕು. ಅದನ್ನು ಹೇಳ್ತಾರೆ ದಿನದಿ, ಪ್ರತಿ ದಿನದಲ್ಲಿ ಮಾಡುವಂತಹ ತನುವ ದಂಡಿಸಿ ಮನಸ್ಸನ್ನು ಪರಮಾತ್ಮನಿಗೆ ಕೊಡೋದಷ್ಟೇ ಅಲ್ಲ, ಶರೀರದಿಂದ ನಿತ್ಯದಲ್ಲಿ ದೇಹ ದಂಡನ ರೂಪವಾಗಿರುವಂತಹ ಕೃಚ್ಛ ಚಾಂದ್ರಾಯಣಾದಿ ವ್ರತಗಳಾಗಿರಬಹುದು, ಏಕಾದಶಿ ಕೃಷ್ಣ ಜನ್ಮಾಷ್ಟಮಿಯಂತಹ ಪುಣ್ಯಕರವಾದಂತಹ ವ್ರತಗಳಾಗಿರಬಹುದು. ಈ ವ್ರತಗಳನ್ನು ಯಾರು ಚಾತುರ್ಮಾಸ್ಯ ವ್ರತ ಆಗಿರಬಹುದು. ಈ ವ್ರತಗಳನ್ನು ಮಾಡುವಂತಹ ಸಾಧಕರು ಅಂತ ಯಾರಿದ್ದಾರೋ, ಸಾಧನವ ಮಾಳ್ಪರಿಗೆ, ಈ ಎಲ್ಲ ಸಾಧನೆಯನ್ನು ಮಾಡುವಂತಹ ಅವರಿಗೆ ಸ್ವರ್ಗಾದಿ ಭೋಗಗಳ ಭಗವಂತ ಸ್ವರ್ಗವೇ ಮೊದಲಾದ ಭೂರ್ಲೋಕ ಭುವರ್ಲೋಕ ಸ್ವರ್ಗಲೋಕ ಮೊದಲಾದ ಎಲ್ಲ ಲೋಕಗಳನ್ನು ಇತ್ತಪನು ಕೊಟ್ಟು ಅನುಗ್ರಹವನ್ನು ಮಾಡ್ತಾನೆ. ಅಂದರೆ ಒಂದೇ ಮಾತಿನಲ್ಲಿ ಹೇಳೋದಾದರೆ ಭಗವಂತ ಬಾಹ್ಯಗತವಾದ ಮನಸ್ಸಿನಲ್ಲಿದ್ದು ಮನಸ್ಸು ಅಂತ ಅನಿಸ್ಕೊಳ್ತಾನೆ. ಮನಸ್ಸಿನಲ್ಲಿ ನಡೆಯುವಂತಹ ನಾನಾ ವಿಧವಾದ ಇಚ್ಛೆಗಳಿದ್ದಾವೆ. ನಾನು ಹೇಳಿದ್ದಲ್ಲ, ಬುದ್ಧಿ, ಚಿತ್ತ, ಅಹಂಕಾರ, ಅಂತಃಕರಣ ಇವುಗಳ ಮೂಲಕವಾಗಿ ಭಗವಂತ ಅವರವರು ಮಾಡುವಂತಹ ಭಕ್ತಿಗೆ ಅನುಗುಣವಾಗಿ ಎಲ್ಲವನ್ನ ಅನುಗ್ರಹ ಮಾಡ್ತಾನೆ. ನ ಯಜ್ಞ ನ ಚ ತೀರ್ಥಾನಿ ನೋಪವಾಸ ವ್ರತಾನಿ ಚ ದೈವತಾನಿ ಚ ಸರ್ವಾಣಿ ತ್ರಾತುಂ ತಂ ಶಕ್ನುಯಃ ಕ್ವಚಿತ್. ತಂತ್ರಸಾರ ಸಂಗ್ರಹದಲ್ಲಿ ಆಚಾರ್ಯರ ಮಾತಿದು. ಸರ್ವತ್ರದಲ್ಲಿ ವ್ಯಾಪ್ತನಾಗಿರುವಂತಹ ಭಗವಂತ ತದಾಕಾರವಾಗಿ ತನ್ನಾಮದಿಂದ ಎಲ್ಲವನ್ನೂ ಕರೆಸ್ಕೊಳ್ತಾನೆ. ಸರ್ವತ್ರದಲ್ಲಿ ವ್ಯಾಪ್ತನಾಗಿರುವಂಥವನು ಭಗವಂತ. ಭಗವಂತ ಇಲ್ಲದೆ ಇರುವಂಥ ಜಾಗವೇ ಯಾವುದೂ ಇಲ್ಲ. ಆದ್ದರಿಂದ ಮನಃಪೂರ್ವಕವಾಗಿ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡಬೇಕು, ಭಕ್ತಿಯನ್ನು ಮಾಡಬೇಕು ಅಂತ ಹೇಳಿದರು. ಇನ್ನು ಮುಂದಿನ ಪದ್ಯದಲ್ಲಿ ಹೇಳ್ತಾರೆ, ಪರಮ ಸತ್ಪುರುಷಾರ್ಥ ರೂಪನು ಹರಿಯು ಲೋಕಕ್ಕೆ ಎಂದು ಪರಮಾದರದಿ ಸದುಪಾಸನೆ ಗೈವರಿಗಿತ್ತಪನು ತನ್ನ ಮರೆದು ಧರ್ಮಾರ್ಥಗಳ ಕಾಮಿಸುವರಿಗೆ ನಗುತಲಿ ಶೀಘ್ರದಿಂದಲಿ ಸುರಪತನಯ ಸುಯೋಧನರಿಗಿತ್ತಂತೆ ಕೊಡುತ್ತಿಪ್ಪ. ಭಗವಂತನನ್ನ ಸರ್ವೋತ್ತಮತ್ವೇನ ಪೂಜಾ ಮಾಡಬೇಕು ಅಂತಾರೆ. ಎಲ್ಲವನ್ನ ಕೊಡುವಂತಹ ಕಲ್ಪವೃಕ್ಷ ಕಾಮಧೇನು ಅಂತ ನಾವೇನಂತೀವಲ್ಲ, ಅದನ್ನು ಸೃಷ್ಟಿ ಮಾಡದಂತಹ ಭಗವಂತ ಇವನು ಮೋಕ್ಷವನ್ನೇ ಕೊಡುವಂತಹವನು ಅಂತ ಚಿಂತನೆ ಮಾಡಬೇಕಂತ. ಅಂದರೆ ಭಗವಂತನನ್ನ ಸ್ಮರಣೆ ಮಾಡೋರಿಗೆ ಆಗುವಂಥ ಫಲ ಹೇಳ್ತಾ ಇದ್ದಾರೆ. ಪರಮ ಸತ್ಪುರುಷಾರ್ಥನು, ಪರಮ ಅನ್ನೋದಕ್ಕೆ ಸರ್ವೋತ್ತಮ ಅಂತ ಅರ್ಥ ಇದೆ. ನಿರ್ದುಷ್ಟನಾದಂತಹ ಕ್ಷರಾಕ್ಷರ ಪುರುಷರಿಂದ ವಿಲಕ್ಷಣನಾಗಿರುವಂತಹ ತ್ರಿವಿಧ ಜೀವರಿಗೆ ಸ್ವರೂಪಾಭಿವ್ಯಕ್ತಿಗೆ ಪ್ರಯೋಜಕವಾಗಿರುವಂತಹ ರೂಪನು, ಪ್ರತಿಬಿಂಬಾಕಾರನಾಗಿರುವಂಥ ನಾವೆಲ್ಲ ಬಿಂಬರು, ನಾವೆಲ್ಲ ಪ್ರತಿಬಿಂಬರು, ಭಗವಂತ ಬಿಂಬನಾಗಿರುವಂಥವನು. ಅಂತಹ ಭಗವಂತ ಹರಿ ಅಂತ ಶಬ್ದ ಬಳಸಿದ್ದಾರೆ. ನಾನು ಪ್ರಾರಂಭದ ವಿಷಯದಲ್ಲೇ ಹೇಳಿದ್ದೇನೆ, ಹರಿ ಅನ್ನುವಂಥ ರೂಪ ಬಿಂಬರೂಪಿಯಾಗಿರುವಂಥದ್ದು. ತ್ರಿವಿಧ ಜೀವರಿಗೆ, ಮೂರು ಜೀವರಿಗೂ, ತ್ರಿವಿಧ ಪ್ರಾಣಿಗಳಿಗೆ ಭಗವಂತ ಪರಮಾದರದಿ ಏನು ಮಾಡ್ತಾನೆ, ಸದುಪಾಸನೆ. ಬರೇ ಉಪಾಸನೆ ಅಂತ ಹೇಳಿಲ್ಲ ಇಲ್ಲಿ, ಸದುಪಾಸನೆ ಅಂತ ಶಬ್ದ ಬಳಸಿದ್ದಾರೆ. ಅಂದ್ರೇನು, ತಾರತಮ್ಯದಿಂದ ಭೇದ ಜ್ಞಾನವನ್ನು ತಿಳಿದು ಯಾರು ಉಪಾಸನೆ ಮಾಡ್ತಾರೋ, ಬಿಂಬೋಪಾಸನೆಯನ್ನು ಮಾಡ್ತಾರೋ ಅವರಿಗೆ ತನ್ನ ಅಪರೋಕ್ಷ ಜ್ಞಾನವನ್ನು ಕೊಡ್ತಾನೆ. ಇಲ್ಲ, ಇದನ್ನು ಯಾರು ತಿಳಿಯೋದಿಲ್ಲ, ಸುಮ್ಮನೆ ಉಪಾಸನೆ ಮಾಡ್ಕೊಂಡು ಹೋಗ್ತಾರೆ ಅಂತ ಅನ್ನೋಂಥವರಿಗೆ, ಅಂದರೆ ಶಾಸ್ತ್ರದ ಹಿನ್ನೆಲೆಯನ್ನು ಮರೆತು ಉಪಾಸನೆ ಮಾಡೋಂಥವರಿಗೆ, ಅಂದರೆ ನಾನು ಸ್ವತಂತ್ರ,
ನಾನೇ ಎಲ್ಲ, ನನ್ನಿಂದನೇ ಎಲ್ಲ, ನನ್ನ ಬಿಟ್ಟರೆ ಯಾರಿಲ್ಲ ಅಂತ ಶಾಸ್ತ್ರ ವಿರುದ್ಧವಾಗಿ ಅಹಂಕಾರ ಮಮತೆಯನ್ನಿಟ್ಟು ಯಾರು ಉಪಾಸನೆಯನ್ನು ಮಾಡ್ತಾರೋ ಅವರಿಗೇನು ಮಾಡ್ತಾನೆ ಭಗವಂತ? ಧರ್ಮಾರ್ಥ ಕಾಮ ಮೋಕ್ಷಗಳ ಚತುರ್ವಿಧ ಪುರುಷಾರ್ಥವನ್ನು ಬಿಟ್ಟು ಭಗವಂತ ಏನು ಮಾಡ್ತಾನೆ? ಬರೇ ಅದನ್ನೇ ಕಾಮಿಸ್ತಾರೆ. ಯಾವುದನ್ನ? ಲೌಕಿಕ ವಿಷಯವನ್ನ. ಅಂಥವರಿಗೆ ಸುರಪತನಯ ಅಂದರೆ ಇಂದ್ರನ ಮಗನಾಗಿರುವಂತಹ ಅರ್ಜುನನಿಗೆ ಹೇಗೆ ಕೊಟ್ನೋ ಎಲ್ಲ ಸುಖವನ್ನ ಹಾಗೆ ಕೊಡೋದಿಲ್ಲ. ಮತ್ತು ಯಾರಿಗೆ ಕೊಡ್ತಾನೆ? ಸುಯೋಧನರಿಗೆ ಇತ್ತಂತೆ. ಸುಯೋಧನ ಅಂದರೆ ದುರ್ಯೋಧನ. ದುರ್ಯೋಧನನಿಗೇನು ಕೊಟ್ನೋ ಹಾಗೆ ಕೊಡ್ತಾನೆ ಹೊರತು ಇಂದ್ರದೇವರ ಮಗನಾಗಿರುವಂಥ ಅರ್ಜುನನಿಗೆ ಏನು ಕೊಟ್ನೋ ಅದನ್ನು ಕೊಡೋದಿಲ್ಲ. ಅಲ್ರಿ, ಏನು ಕೊಟ್ಟ ಅರ್ಜುನನಿಗೆ, ಏನು ದುರ್ಯೋಧನನಿಗೆ ಕೊಟ್ಟ? ಅದನ್ನು ಬಿಡಿಸಿ ಹೇಳಿಬಿಡ್ರಿ. ಏನು ವ್ಯತ್ಯಾಸ ಏನು ಇಬ್ಬರಲ್ಲಿ ಅಂತ ಕೇಳಿದಾಗ ಅದಕ್ಕೆ ಮಹಾಭಾರತದ ಕಥೆಯನ್ನು ನಾವು ಶ್ರವಣ ಮಾಡಿದರೆ ಚೆನ್ನಾಗಿ ಗೊತ್ತಾಗುತ್ತೆ. ಆ ಎಲ್ಲ ಕಥೆಯ ಸಾರ ಸಂಗ್ರಹವನ್ನು ಜಗನ್ನಾಥದಾಸರು ಇಲ್ಲಿ ನಮಗೆ ಕೇಳ್ತಾರೆ. ಯುದ್ಧ ಸಿದ್ಧ ಅಂತ ಆಗಿದೆ. ಸಿದ್ಧ ಆದ ಮೇಲೆ ಇಬ್ಬರು ಬರ್ತಾರೆ. ಭಗವಂತನನ್ನ ನಮ್ಮ ಕಡೆ ಬರಲಿ, ನಮ್ಮ ಕಡೆ ಅನುಕೂಲ ಆಗಲಿ, ಕೃಷ್ಣ ಇದ್ದರೆ ಅಲ್ಲಿ ಗೆಲುವು ಇರ್ತದೆ ಅಂತ ಗೊತ್ತು. ಅದಕ್ಕೆ ಅರ್ಜುನ ಬಂದಿದ್ದಾನೆ, ದುರ್ಯೋಧನನು ಬಂದಿದ್ದಾನೆ. ಮೊದಲು ದುರ್ಯೋಧನ ಬಂದ. ಕೃಷ್ಣ ಪರಮಾತ್ಮ ಯೋಗ ನಿದ್ರೆಯನ್ನು ಮಾಡ್ತಾ ಇದ್ದಾನೆ. ಭಗವಂತನಿಗೆ ಎಲ್ಲಿ ನಿದ್ರೆ? ಯೋಗ ನಿದ್ರೆಯನ್ನು ಮಾಡ್ತಾ ಇದ್ದಾನೆ. ಬಂದಂತಹ ಸಂದರ್ಭದಲ್ಲಿ ನೋಡ್ದ, ಓ ಮಲಗಿದ್ದಾನಲ್ಲ, ಏಳ್ಲಿ ಹಾಗಿದ್ರೆ ಅಂತ ಅನ್ಕೊಂಡು ಕಾಲ ಹತ್ರ ಕೂಡಬೇಕು ಅಂತ ಹೊರಟ. ಮತ್ತೆ ಅನ್ಕೊಂಡ, ನಾನು ಚಕ್ರವರ್ತಿ ಸಾರ್ವಭೌಮ, ನಾನ್ಯಾಕಲ್ಲಿ ಕೂತ್ಕೊಳ್ಳಿ ಅಂತ ತಲೆ ಹತ್ರ ಕೂತ್ಕೊಂಡ. ಸ್ವಲ್ಪ ಹೊತ್ತಾದ ಮೇಲೆ ಅರ್ಜುನನೂ ಬಂದ. ಅರ್ಜುನ ಬಂದು ಭಗವಂತನ ಪಾದ ಹತ್ರ ಕೂತಿದ್ದಾನೆ. ಸ್ವಲ್ಪ ಹೊತ್ತಾದ ಮೇಲೆ ನಟನೆ ಹೇಗೆ ಮಾಡ್ತಾನೆ, ಕಪಟ ನಾಟಕ ಸೂತ್ರಾಧಾರ ಭಗವಂತ. ಅರ್ಜುನನನ್ನು ನೋಡ್ತಾನೆ. ನೋಡಿದ ಕೂಡಲೇ ಮಾತಾಡಿಸ್ತಾನೆ, ಏನಪ್ಪಾ ಅರ್ಜುನ, ಯಾವಾಗ ಬಂದೀಯಾ? ಅಷ್ಟೊತ್ತಿಗೆ ದುರ್ಯೋಧನ ಅಂತಾನೆ, ಕೃಷ್ಣ ನಾ ಮೊದಲು ಬಂದಿದ್ದು, ಹಾಗಾಗಿ ನನ್ನ ಮಾತು ನೀನು ಕೇಳಬೇಕು. ಆಗ ಆಯ್ತಪ್ಪ, ಏನು ಬೇಕು ಹೇಳು. ಅದು ಹೇಳೋಕ್ಕಿಂತ ಮುಂಚೆ ನಾನೊಂದು ಮಾತು ಹೇಳಿಬಿಡ್ತೀನಿ ಅಂತಾನೆ ಭಗವಂತ. ನಾನು ಒಂದು ಪಕ್ಷ, ಒಂದು ಕಡೆ ಇರ್ತೀನಿ. ನಾ ಯುದ್ಧ ಮಾಡೋದಿಲ್ಲ, ಶಸ್ತ್ರವನ್ನು ಹಿಡಿಯೋದಿಲ್ಲ. ಇನ್ನೊಂದು ಕಡೆ ನನ್ನ ಸೈನ್ಯ ಇದೆ, ನನ್ನ ಅಣ್ಣ ಇದ್ದಾನೆ, ಯಾರ್ಯಾವುದು ಬೇಕಾದ್ರೂ ಆರಿಸ್ಕೋಬೋದು. ಮಹಾಭಾರತವನ್ನು ಕೇಳಿರೋ ಗೊತ್ತಾಗುತ್ತೆ. ಅದಕ್ಕೆ ದುರ್ಯೋಧನ ಅಂತಾನೆ ಯೋಚನೆ ಮಾಡಿದ್ದ ಮನಸ್ಸಿನಲ್ಲಿ. ಅದಕ್ಕೆ ದುಷ್ಟರ ಸ್ವಭಾವ ಹೇಗಿರ್ತದೆ ಅಂತ ದುರ್ಯೋಧನನ್ನು ಉದಾಹರಣೆ ಕೊಟ್ಟಿದ್ದಾರೆ. ಕೃಷ್ಣನನ್ನೇ ಬಿಟ್ಟುಬಿಟ್ಟ, ಭಗವಂತನ ಅವಶ್ಯಕತೆ ಇಲ್ಲ ಅಂದ ಅವನು. ಸೈನ್ಯ ಇದ್ರೆ ಸಾಕ್ಬಿಡ್ರಿ ಅಂತ ಅನ್ಕೊಂಡು ಅವನೇನು ಮಾಡ್ದ, ಅತ್ಯಂತ ಶೀಘ್ರವಾಗಿ ನನಗೆ ಸೈನ್ಯ ಕೊಟ್ಟು ಬಿಡ್ರಿ ಅಂದ ಕೃಷ್ಣನಿಗೆ. ಅರ್ಜುನ ಏನಂದ, ನನಗೆ ಸೈನ್ಯ ಬೇಕಾಗಿಲ್ಲ, ನನಗೆ ನೀ ಬಂದರೆ ಸಾಕು. ನೀ ಎಲ್ಲಿರ್ತೀಯೋ, ಯತ್ರ ಯೋಗೇಶ್ವರ ಕೃಷ್ಣ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀರ್ ವಿಜಯೋರ್ಭೂತಿ ಧ್ರುವಾನೀತಿರ್ ಮತಿರ್ಮಮ. ಎಲ್ಲಿ ಕೃಷ್ಣ ಇರ್ತಾನೋ, ಎಲ್ಲಿ ಧನುರ್ಧರರಾಗಿರುವಂತಹ ಭೀಮಸೇನ್ ದೇವರಿದ್ದಾರೋ ಅಲ್ಲಿ ವಿಜಯ ಅನ್ನುವಂಥದ್ದು ಕಟ್ಟಿಟ್ಟ ಬುತ್ತಿ ಅಂತ ಅರ್ಜುನಂಗೆ ಗೊತ್ತಿತ್ತು. ಅದಕ್ಕೆ ಅರ್ಜುನ ಹೇಳ್ದ, ಸ್ವಾಮಿ ನೀ ಬಂದ್ರೆ ಸಾಕು. ದುರ್ಯೋಧನ ಸೈನ್ಯವನ್ನ ಕೇಳ್ಕೊಂಡ. ಅಂದ್ರೆ ನೋಡಿ, ದುರ್ಯೋಧನ ಮತ್ತು ಅರ್ಜುನ ಇಬ್ಬರು ನಮ್ಮ ಕಣ್ಮುಂದಿದ್ದಾರೆ. ನಾವು ಅರ್ಜುನರಾದರೆ ಭಗವಂತ ಎಲ್ಲವನ್ನ ಕೊಡ್ತಾನೆ. ನಾವು ದುರ್ಯೋಧನರಾದರೆ ಏನು ಮಾಡ್ತಾನೆ? ನಮಗೆ ಗೊತ್ತು ಮಹಾಭಾರತ ಏನಾಗಿದೆ ಅಂತ, ನಾವೇನು ಹೇಳೋ ಅವಶ್ಯಕತೆ ಇಲ್ಲ, ಎಲ್ಲರಿಗೂ ಗೊತ್ತಿರುವಂಥದ್ದೇ. ಆ ರೀತಿಯ ಸಾವು ನೋವುಗಳನ್ನು ಕಾಣಬೇಕಾಗ್ತದೆ. ಅಷ್ಟೇ ಅಲ್ಲ, ಭಗವಂತನ ಅನುಗ್ರಹದಿಂದ ವಿಮುಖರಾಗ್ತೀವಿ ನಾವು ದುರ್ಯೋಧನನ ಪಕ್ಷವನ್ನು ಹಿಡಿದ್ರೆ. ಅದಕ್ಕೆ ಅರ್ಜುನ ನಿಷ್ಕಾಮನೆಯಿಂದ ಮಹಾಪುರುಷಾರ್ಥ ಬೇಕು, ಅದು ಭಗವಂತನ ಅನುಗ್ರಹ. ಮಹಾಪುರುಷಾರ್ಥ ಅಂದ್ರೇನು? ಅಪರೋಕ್ಷ ಜ್ಞಾನ. ಐಹಿಕವಾದ ಸುಖವನ್ನ ಬಿಟ್ಟು ಪಾರತ್ರಿಕವಾದ ಸುಖವನ್ನ ಬಯಸ್ತಾ ಇರುವಂತಹ ಅರ್ಜುನ, ಅದರಲ್ಲೇ ತಾತ್ಪರ್ಯ, ಅವನ ಮನಸ್ಸು ಅಲ್ಲೇ ಇರುವಂಥದ್ದು. ಭಗವಂತನ ಪೂಜೆಯನ್ನ ಮಾಡೋದರಲ್ಲೇ ಅವನಿಗೆ ಆಸಕ್ತಿ.
ನಿಷ್ಕಾಮದಿಂದ ಮಾಡಬೇಕು. ದೇವರಲ್ಲಿ ಏನೂ ಕೇಳಬಾರದು. ದೇವರೇ, ನೀನು ನಮಗೆ ಬೇಕಾಗಿರುವಂಥದ್ದು, ನಿನ್ನ ಪದಾರ್ಥಗಳು ಯಾವುವು ಬೇಡ. ನಾವೇನು ಮಾಡ್ತಾ ಇದ್ದೀವಿ ದೇವ್ರ ಮುಂದೆ ಕೂತು? ದೇವ್ರು ಯಾಕೆ ನಮಗೆ ಒಲಿತಾ ಇಲ್ಲ ಅಂದರೆ, ನಾವು ದೇವ್ರ ಹತ್ರ ಹೋಗಿ ನನಗೆ ಅದು ಕೊಡು ಇದು ಕೊಡು ಅಂತ ನಾವು ಕೇಳ್ತೀವಿ. ಅದಕ್ಕೆ ದೇವ್ರೇನಂತಾನೆ, ನೀವೇನು ಕೇಳಿದ್ದೀರಿ? ಪದಾರ್ಥ ಬೇಕಲ್ಲ, ವಸ್ತು ಬೇಕಲ್ಲ, ತೊಗೊಂಡ್ಬಿಡ್ರಿ, ನಾನು ನಿಮಗೆ ಸಿಗೋದಿಲ್ಲ ಅಂತಾನೆ ಭಗವಂತ. ಅದಕ್ಕೆ ನಾವೇನು ಮಾಡಬೇಕು? ದೇವ್ರ ಹತ್ರ ಹೋದಾಗ ಅದು ಕೊಡು ಇದು ಕೊಡು ಅಂತ ಕೇಳಬಾರ್ದು. ಮತ್ತೇನು ಕೇಳಬೇಕು? ಅರ್ಜುನ ಕೇಳಿದ್ದಾನೆ ನೋಡ್ರಿ, ಕೃಷ್ಣ ನೀನೇ ಬೇಕಪ್ಪ ನಮಗೆ ಅಂತ. ಹಾಗೆ ನಾವು ಯಾರು ಭಗವಂತನನ್ನ ಕೇಳ್ತಾರೋ ಅದನ್ನು ಹೇಳ್ತಾರೆ, ಪರಮ ಸತ್ಪುರುಷಾರ್ಥ ರೂಪನು ಹರಿಯು ಲೋಕಕ್ಕೆ ಎಂದು ಪರಮಾದರದಿ ಸದುಪಾಸನೆ ಗೈವರಿಗಿತ್ತ ಗಿತ್ತಪನು ತನ್ನನ್ನೇ ಕೊಟ್ಟುಬಿಟ್ಟ ಅರ್ಜುನನಿಗೆ. ಯಾಕೆ? ಅವನಲ್ಲಿ ಭಕ್ತಿ ಹಂಗಿದೆ. ಮರೆದು ಧರ್ಮಾರ್ಥ ಕಾಮಗಳ ಇಲ್ಲಿ ಬಿಡ್ರಿ, ಅದರ ಅವಶ್ಯಕತೆ ಇಲ್ಲ, ಲೌಕಿಕ ಸುಖನೇ ಮುಖ್ಯ ಅಂತ ಯಾರು ಆಸೆಯನ್ನು ಪಡ್ತಾರೋ ಅವರಿಗೆ ನಗುತ್ತಲಿ ಶೀಘ್ರದಲ್ಲಿ ನಗ್ತಾ ನಗ್ತಾ ಭಗವಂತ, ನಿನ್ನ ಹಣೆ ಬಾರದೆ ಇಷ್ಟು, ನಾನೇ ಬರ್ತಿದ್ದೆ, ನಾನು ಕೇಳಲೇ ಇಲ್ಲ, ಬರೀ ಲೌಕಿಕ ಸುಖ ಕೇಳ್ತಾ ಇದ್ದೀಯಲ್ಲ, ತಗೋ ಹಂಗಿದ್ರೆ ಅಂತ ಹೇಳಿ ಸುರಪತನಯಗೆ ಸುಯೋಧನರಿಗಿತ್ತಂತೆ ಕೊಡುತ್ತಿಪ್ಪ. ಅರ್ಜುನನಿಗೆ ತನ್ನನ್ನೇ ಕೊಟ್ಟ, ಸುಯೋಧನನಿಗೆ ಲೌಕಿಕ ಸುಖವನ್ನ ಅದನ್ನೇ ಕೊಟ್ಟಿದ್ದಾರೆ. ಅದಕ್ಕೆ ನಿಷ್ಕಾಮನೆಯಿಂದ ಭಗವಂತನಲ್ಲಿ ಪ್ರಾರ್ಥನೆ ಮಾಡಬೇಕು. ಸತ್ಕಾಮಾದ್ವಿಧಾಗುಣ ಪ್ರೋಕ್ತ ಅಕಾಮೈಸ್ತು ಕೃತಾ ಕ್ರಿಯಾ. ಎಷ್ಟು ಸುಂದರವಾಗಿ ಹೇಳ್ತಾರೆ ನೋಡ್ರಿ, ವಿಷ್ಣು ರಹಸ್ಯದಲ್ಲಿ ಬಂದಿರುವಂತಹ ಮಾತು. ಮಯ್ಯರ್ಪಿತ ಚಿತ್ತ ವೃತ್ತಿ, ಭಗವಂತನಲ್ಲೇ ಮನಸ್ಸನ್ನು ಇಡಬೇಕು, ಭಗವಂತನನ್ನೇ ಅಪೇಕ್ಷೆ ಪಡಬೇಕು, ಅವಾಗ ಎಲ್ಲವೂ ಸಿದ್ಧಿ ಆಗ್ತದೆ ಅಂತ ಜಗನ್ನಾಥದಾಸರು ಬಹಳ ಸುಂದರವಾಗಿ ಪದ್ಯದಲ್ಲಿ ನಮಗೆ ತಿಳಿಸಿದ್ದಾರೆ.